ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆದಿತ್ಯ ಪಂಚೋಲಿಯ ಮೇಲೆ ಇರುವ ಆರೋಪ. ಇವರು ಆಕ್ಟಿಂಗ್ ಮಾಡೋದು ಕಡಿಮೆ, ಸ್ಕ್ಯಾಂಡಲ್ಸ್ ಮಾಡೋದ್ರಲ್ಲಿ ಜಾಸ್ತಿ ಹೆಸರುವಾಸಿಯಾಗಿದ್ದಾರೆ. 1986ರಲ್ಲಿ ನಡೆದಿರುವಂಥ ಘಟನೆ. ಆಗ ನೀವು ಫಿಲ್ಮ್ ಕರಿಯರ್ನ ಶುರು ಮಾಡಿದ್ರಿ. ಸ್ಟಾರ್ಡಸ್ಟ್ ಮ್ಯಾಗಝಿನ್ನಲ್ಲಿ ತುಂಬಾ ದೊಡ್ಡ ಸ್ಟೋರಿ ಬಂದಿತ್ತು ನಿಮ್ಮ ಬಗ್ಗೆ. ಏನಂದ್ರೆ ಫಿಲ್ಮ್ ಸ್ಟಾರ್ ರೇಖಾ ಅವರ ಜೊತೆ ನೀವು ಕಾಂಪ್ರಮೈಸಿಂಗ್ ಪೊಸಿಷನ್ನಲ್ಲಿ ಕಾಣಿಸ್ಕೊಂಡಿದ್ರಿ. ನೆನ್ಪಿದ್ಯಾ ನಿಮ್ಗೆ? ನೋಡಿ, ಈ ವಿಷಯದ ಕಥೆ ಕೇಳಿ ನೀವು. ವಿತ್ ಡ್ಯೂ ರೆಸ್ಪೆಕ್ಟ್, ಯಾರ ಬಗ್ಗೆ ನಾನು ಹೇಳಕ್ ಹೊರಟಿದ್ದೀನೋ, ನನ್ನ ನಿಜವಾದ ಹೆಸರು ನಿರ್ಮಲ್ ಅಂತ. ಅವರೇ ನನ್ನ ಹೆಸರನ್ನ ಆದಿತ್ಯ ಅಂತ ಬದಲಾಯಿಸಿದ್ದು. ನಾನು ಹೇಳಕ್ ಹೊರಟಿರೋದು ಸ್ಟಾರ್ಡಸ್ಟ್ನ ಮಾಲೀಕರ ಬಗ್ಗೆನೆ, ನಾರಿ ಹೀರಾ ಸಾಹೇಬ್ರ ಬಗ್ಗೆ. ನಾನು ಅವ್ರ ಉಪ್ಪು ತಿಂದಿದ್ದೀನಿ, ಅವ್ರು ನನಗೆ ಕೆಲಸ ಕೊಟ್ರು, ಸರಿನಾ? ಯಾವಾಗ ನ್ಯೂಸ್ ಬಂತೋ ನಿಮ್ಮ ಮಾತು ಸರಿ ಇದೆ, ರೇಖಾ ಅವ್ರೇ, ಸರಿನಾ? ರೇಖಾ ಅವರೆಲ್ಲಿ, ನಾನೆಲ್ಲಿ? ಐ ರೆಸ್ಪೆಕ್ಟ್ ದಟ್ ಲೇಡಿ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್, ಯುನೋ. ನಾನು ನಾರಿ ಹೀರಾ ಸರ್ಗೆ ಫೋನ್ ಮಾಡಿದೆ, ಸರ್ ಇದೇನು ಮಾಡಿದ್ದೀರಾ ನೀವು? ವಾಟ್ ಆರ್ ಯು ರೈಟಿಂಗ್ ಸರ್? ನಾನು ನಿಮ್ಮಲ್ಲಿ ಕೆಲಸ ಮಾಡೋನು. ಯು ಹ್ಯಾವ್ ಗಿವನ್ ಮೀ ಮೈ ನೇಮ್ ಆದಿತ್ಯ. ಯೂಸ್ ಟು ಲವ್ ಮೀ. ಅವ್ರು ಹೇಳಿದ್ರು, ಆದಿತ್ಯ ಯು ಡೋಂಟ್ ನೋ ಎನಿಥಿಂಗ್, ಯು ಆರ್ ನ್ಯೂ, ಯು ಜಸ್ಟ್ ಶಟ್ ಅಪ್ ಅಂಡ್ ಕೀಪ್ ಕ್ವೈಟ್. ನಾನು ಕೇಳಿದೆ, ವೈ ಸರ್? ಅವ್ರು ಹೇಳಿದ್ರು, ದಿಸ್ ಇಸ್ ದ ಇಮೇಜ್ ವಿ ವಾಂಟ್ ಟು ಗಿವ್ ಯು, ದಿಸ್ ಇಸ್ ಇಮೇಜ್ ಬಿಲ್ಡಿಂಗ್ ಫಾರ್ ಯು. ಹೀಗೆ ಅವ್ರನ್ನ ಇಮೇಜ್ ಮಾಡಿದ್ದು. ವಿತ್ ಡ್ಯೂ ರೆಸ್ಪೆಕ್ಟ್, ನಾನು ಜೀವನ ಪರ್ಯಂತ ಆ ವ್ಯಕ್ತಿಗೆ ಒಳ್ಳೇದನ್ನೇ ಬಯಸ್ತೀನಿ. ಆದ್ರೆ ಇದೇ ಸತ್ಯ, ರೇಖಾ ಅವರು ನನ್ನ ಜೀವನದಲ್ಲಿ ಅವ್ರಿಗೆ ಹ್ಯಾಂಡ್ ಶೇಕ್ ಕೂಡ ಮಾಡಿಲ್ಲ. ನೀವು ಕಾಂಪ್ರಮೈಸಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅವ್ರು ನನ್ನ ವೈಫ್ನ ಬೆಸ್ಟ್ ಫ್ರೆಂಡ್. ಯಾವಾಗ ಈ ನ್ಯೂಸ್ ಬಂದಿತ್ತಲ್ಲ ಸರ್, ನನ್ನ ಮದುವೆ ಆಗಿ 2 ತಿಂಗಳಾಗಿತ್ತಷ್ಟೇ. ನನ್ನ ವೈಫ್ ಮತ್ತೆ ರೇಖಾ ಅವರು ಬೆಸ್ಟ್ ಫ್ರೆಂಡ್ಸ್. ಅವ್ರು ಹೀಗೆಲ್ಲ ಬರ್ದಿದ್ರು. ಯಾವಾಗ ಈ ಸುದ್ದಿ ಬಂತಲ್ಲ, ಆಗ ಮನೇಲೇನಾಯ್ತು? ಮನೇಲೇನಾಗತ್ತೆ, ನಾನು ಸರಿನಾನ ಹೀರಾ ಸರ್ ಜೊತೆ ಮಾತಾಡಿಸ್ದೆ. ನಾನು ಹೇಳಿದೆ, ಇಲ್ಲಿ ಕೇಳಿಸ್ಕೊ, ರೇಖಾ ಅವ್ರು ಖುದ್ದಾಗಿ ಹೇಳಿದ್ದಾರೆ, ಆ ರೀತಿ ಏನಿಲ್ಲ, ವಿ ಆರ್ ಜಸ್ಟ್ ಬೆಸ್ಟ್ ಫ್ರೆಂಡ್ಸ್. ಸರಿ, ನಿಮ್ಮ ಮಾತನ್ನೇ ಒಪ್ಕೋತೀನಿ, ಏನೂ ಆಗ್ಲಿಲ್ಲ, ನಾರಿ ಹೀರಾ ಸರ್ ಹೇಳಿದ್ರು. ಮತ್ತೆ ಪತ್ರಿಕೆಗಳಲ್ಲಿ ಬಂದಿತ್ತು, ಪೂಜಾ ಬೇಡಿಯವರ ಮೇಡನ್ನ ನೀವು ರೇಪ್ ಮಾಡಿದ್ರಿ ಅಂತ. ನೋಡಿ, ಪೂಜಾ ಬೇಡಿಯವರ ಮೇಡ್ನ ನಾನು ರೇಪ್ ಮಾಡಿದ್ದೀನಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಪೂಜಾ ಬೇಡಿ, ಶಿ ಇಸ್ ಅ ಮ್ಯಾರಿಡ್ ವುಮೆನ್ ನೌ. ಐ ರಿಯಲಿ ರೆಸ್ಪೆಕ್ಟ್ ಹರ್, ಶಿ ಹ್ಯಾಸ್ ಲಾಟ್ ಆಫ್ ಡಿಗ್ನಿಟಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹರ್, ನಾನೇನಾದ್ರೂ ರೇಪ್ ಮಾಡಿದ್ರೆ ನಾನಿವತ್ತು ನಿಮ್ಮ ಕೋರ್ಟಲ್ಲಿ ಇರ್ತಾ ಇದ್ನಾ? ನನ್ನ ಹೀಗೆ ಹೊರಗಡೆ ಓಡಾಡಕ್ ಬಿಡ್ತಾ ಇದ್ರಾ? ನನ್ನ ತಿಹಾರ್ ಜೈಲಿಗೆ ಹಾಕ್ತಾ ಇದ್ರು, ಇಲ್ಲಾಂದ್ರೆ ಗಲ್ಲಿಗೆ ಏರಿಸ್ತಾ ಇದ್ರು. ಒಂದ್ ವೇಳೆ ನಾನು ಯಾರನ್ನಾದ್ರೂ ರೇಪ್ ಮಾಡಿದ್ದಿದ್ರೆ, ದಿಸ್ ಇಸ್ ಆಲ್ಸೋ ಡನ್ ಬೈ ಮೀಡಿಯಾ ಸರ್. ಮೀಡಿಯಾ ಹ್ಯಾಸ್ ಲಾಟ್ ಆಫ್ ಪವರ್. ಮೀಡಿಯಾ ಇಲ್ಲ ಅಂದ್ರೆ ಪ್ರಪಂಚ ನಡೆಯೋದೇ ಇಲ್ಲ. ಅದನ್ನ ನಾನು ಕೈ ಜೋಡಿಸಿ ಬೇಡ್ಕೋತೀನಿ. ನೋಡಿ ಅಣ್ಣಂದ್ರ, ಮೀಡಿಯಾದವ್ರು ಏನೇ ಹೇಳ್ತಾರೆ, ಜನ ಅದನ್ನ ಸತ್ಯ ಅಂತ ನಂಬ್ತಾರಲ್ಲ. ಈ ಪ್ಲಾಟ್ಫಾರ್ಮ್ ನಂಗೆ ಸಿಗದೆ ಹೋಗಿದ್ದರೆ ಜನ ನನ್ನ ಇವನು ಬೆಟ್ಟಿಂಗ್ ಮಾಡೋನು, ಇವನು ತರನು ಮುರುಳಿ ಮಧ್ಯೆ ದಲಾಳಿ ಆದೋನು. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಏನ್ ಬೇಕಾದ್ರೂ ಹೇಳಿ, ಪ್ಲೀಸ್ ಯೋಚನೆ ಮಾಡಿ ಹೇಳಿ. ಯಾಕಂದ್ರೆ ನೀವು ನನ್ ಕಡೆ ಬೆರಳು ತೋರಿಸಿದ್ರೆ ಬರೀ ನನಗ್ ಮಾತ್ರ ಬೆರಳು ತೋರಿಸ್ತಾ ಇಲ್ಲ, ನನ್ನ ಇಡೀ ಕುಟುಂಬದ ಕಡೆ ತೋರಿಸ್ತಾ ಇದ್ದೀರಾ. ಆದಿತ್ಯ ಸರ್, ಈ ಇಮೇಜ್ ಕೇವಲ ಮೀಡಿಯಾ ಮಾತ್ರ ಮಾಡಿದ್ದಲ್ಲ, ನೀವು ಖುದ್ದು ಈ ಇಮೇಜ್ ಮಾಡ್ಕೋಬೇಕು ಅಂತಿದ್ದೀರಾ. ನಾನು ಫಿಲ್ಮ್ಗಳ ಹೆಸರುಗಳನ್ನ ಹೇಳ್ತೀನಿ, ನೀವು ಕೆಲಸ ಮಾಡಿರೋದು. ನಿಮ್ಮ ಫಿಲ್ಮ್ಗಳ ಹೆಸರುಗಳಲ್ಲಿ ಮಾಫಿಯಾ, ಹಫ್ತಾ ವಸೂಲಿ, ವೀರು ದಾದಾ, ಬಾಂಬ್ ಬ್ಲಾಸ್ಟ್. ನಿಮ್ಮ ಪ್ರತಿ ಫಿಲ್ಮ್ಗಳ ಹೆಸರು ಯಾಕೆ ಹೀಗಿದೆ? ಸರ್, ಇದೊಂದು ಕ್ಯಾರೆಕ್ಟರ್ ನಾನೇನ್ ಮಾಡ್ತೀನಲ್ಲ, ನಮ್ಮಲ್ಲಿ ಎಷ್ಟೋ ಸೀನಿಯರ್ಸ್ ಇದ್ದಾರೆ, ಅವರೆಲ್ಲ ಎಷ್ಟು ಆಂಗ್ರಿ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದಾರೆ. ಅವ್ರು ರಿಯಲ್ ಲೈಫಲ್ಲೂ ಹಾಗೆ ಇದ್ದಾರೆ ಅಂತ ಅವ್ರಿಗೆ ರೋಲ್ಸ್ ಎಲ್ಲ ಸಿಕ್ಕಿದ್ಯಾ ಹೇಗೆ? ಅದೇನಂದ್ರೆ ನನ್ನ ಮುಖ ಹೀಗಿದೆ, ನನ್ನ ಪರ್ಸನಾಲಿಟಿ ಹೀಗಿದೆ, ನಾನು ಸೂಟ್ ಆಗ್ತೀನಿ ಅಂತ ಗ್ಯಾಂಗ್ಸ್ಟರ್ ರೋಲ್ಗೆ ನಿಂತ್ಕೊಂಡು ಗನ್ ತೆಗೆದ್ರೆ ಅನ್ಸತ್ತೆ ಗನ್ ಹಿಡ್ಕೊಂಡಿದ್ದಾನೆ ಅಂತ. ಹೌದು ಅಲ್ವೋ? ಬೇರೆ ಆಕ್ಟರ್ ಗನ್ ಹಿಡ್ಕೊಂಡ್ರೆ ಇದೇನಿದು ತಮಾಷೆ ಮಾಡ್ತಿದ್ದಾನೆ ಅಂತ ಅನ್ಸತ್ತೆ, ಹೌದಾ? ಅದಕ್ಕೆ ನನಗೆ ಇಂಥ ರೋಲ್ ಸಿಗುತ್ತೆ. ಮತ್ತಿದ್ ನನ್ನ ಹೊಟ್ಟೆ ಪಾಡು ಸರ್. ಹಾಗೆ ನಾನೊಂದು ಫಿಲ್ಮ್ ಮಾಡಿದ್ದೆ, ಯಾದ್ ರಖೇಗಿ ದುನಿಯಾ. ಎಷ್ಟು ಒಳ್ಳೆ ಫಿಲ್ಮ್, ಪಬ್ಲಿಕ್ ನೋಡೋಕೆ ಹೋಗ್ಲಿಲ್ಲ. ಅದ್ರಲ್ಲಿ ನನ್ನ ಕೈಯಲ್ಲಿ ಗುಲಾಬಿ ಹೂ ಕೊಟ್ಟಿದ್ರು. 1992 ಇಂಟರ್ವ್ಯೂ ಬಗ್ಗೆ ನಿಮ್ಗೆ ಹೇಳ್ತೀನಿ. ನೀವು ಹೇಳಿದ್ದೀರಾ, ನಾನು ಯಾವಾಗ್ಲೂ ಹುಡುಗಿರ್ ಜೊತೆಲಿರೋದಕ್ಕೆ ಇಷ್ಟಪಡ್ತೀನಿ, ನನಗೆ ಮಜಾ ಬರುತ್ತೆ. ಸರ್ ಯಾರಿಗೆ ಮಜಾ ಬರಲ್ಲ? Sir, I would like to ask that except media, whom will you blame for fixing a match against you? ನಾನು ಅತಿ ದೊಡ್ಡ ಆರೋಪಿಯಾಗಿ ನಾನು ಅನ್ಕೋತೀನಿ. ನಾನು ಅವತ್ತು ಬಾರ್ಗೆ ಹೋಗ್ಬಾರ್ದಿತ್ತು. ನಾನು ಯಾವ ಥರ ವ್ಯಕ್ತಿ ಅಂದ್ರೆ, ನಾನು ಸ್ವಲ್ಪ ಬಿಂದಾಸ್ ವ್ಯಕ್ತಿ. ನಾನು ರಿಕ್ಷಾಲೂ ಓಡಾಡ್ತೀನಿ, ಇವತ್ತು ಕೂಡ BST ಬಸ್ನಲ್ಲೂ ಹತ್ತೀನಿ. ನಾನು ರೋಡಲ್ಲಿ ನಿಂತ್ಕೊಂಡು ಗೋಲ್ಗಪ್ಪ ತಿನ್ಬೇಕು ಅಂತ ಅನ್ಸಿದ್ರೆ ನಾನು ಗೋಲ್ಗಪ್ಪನೂ ತಿಂತೀನಿ. ನಾನು ಬಾರ್ಗೆ ಹೋದ್ರೆ ಮಜಾ ಸಿಗುತ್ತೆ ಅಂದ್ರೆ ಬಾರ್ಗೂ ಹೋಗ್ತೀನಿ. ನಾನು ಹೀಗಿರಬಾರ್ದಿತ್ತು, ನಾನು ಡಿಪ್ಲೊಮ್ಯಾಟಿಕ್ ಆಗಿರ್ಬೇಕಿತ್ತು. ಈ ವಿಷಯದಲ್ಲಿ ನಾನು ತುಂಬಾ ರಿಗ್ರೆಟ್ ಆಗ್ತೀನಿ. ನಿಮ್ಮ ಪ್ರಶ್ನೆ ಖಂಡಿತವಾಗ್ಲೂ ಸರಿ ಇದೆ. I should not be like this, and I will not suggest anybody to follow me ever in this world.